ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಸಿಂಹ ರಾಶಿಯವರೇ, ಕಾಡಿನ ರಾಜನಂತೆ ಬದುಕುವವರು ನೀವು, ಆದರೆ ಹೃದಯದಲ್ಲಿ ತುಂಬ ನಾಜೂಕು ಹೊಂದಿರುವವರು ಅದೇ ಸಿಂಹ ರಾಶಿಯವರು. ನೀವು ಹೊರಗೆ ಧೈರ್ಯ, ಆತ್ಮವಿಶ್ವಾಸದ ಪ್ರತೀಕ, ಆದರೆ ಒಳಗೆ ನಡೆಯುತ್ತಿರುವ ಯುದ್ಧ ಯಾರಿಗೂ ತಿಳಿಯೋದಿಲ್ಲ. ಈಗ ನೀವು ಕೇಳಲಿರುವುದು ಸಾಮಾನ್ಯ ಮಾತಲ್ಲ, ಇದು ನಿಮಗಾಗಿ ಬಂದಿರುವ ಒಂದು ಗುಪ್ತ ಸೂಚನೆ. ಏಪ್ರಿಲ್ 5, 6, 7, 8 ಈ 4 ದಿನಗಳು ನಿಮ್ಮ ಜೀವನದಲ್ಲಿ ದೊಡ್ಡ ತಿರುವು ತರಬಹುದಾದ ಸಮಯ. ನೀವು ಈ ವಿಡಿಯೋ ನೋಡುತ್ತಿರುವುದೇ ಒಂದು ಯಾದೃಚ್ಛಿಕ ಘಟನೆ ಅಲ್ಲ. ಈ ದಿನಗಳಲ್ಲಿ ಎಸ್ ಎಂಬ ವ್ಯಕ್ತಿಯ ಮೂಲಕ ಒಂದು ಸತ್ಯ ನಿಮ್ಮ ಮುಂದೆ ಬರಲಿದೆ. ಸಿಂಹರಾಶಿಯವರೇ, ನೀವು ನಂಬಿದವರಿಗಾಗಿ ಎಲ್ಲವನ್ನೂ ಕೂಡ ಕೊಡುವವರು, ಆದರೆ ಅದೇ ನಂಬಿಕೆಯನ್ನು ಕೆಲವರು ದುರುಪಯೋಗ ಮಾಡಿಕೊಳ್ತಾ ಇದ್ದಾರೆ. ನಿಮ್ಮ ಜೀವನದಲ್ಲಿ ಇರುವ ಎಸ್ ಎಂಬ ವ್ಯಕ್ತಿ ಹೊರಗೆ ತುಂಬ ಒಳ್ಳೆಯವರಂತೆ ಕಾಣಬಹುದು, ನಿಮ್ಮ ಬಗ್ಗೆ ಕಾಳಜಿ ತೋರಿಸುತ್ತಿರುವಂತೆ ನಟಿಸಬಹುದು, ಆದರೆ ಅವರ ಒಳಗಿನ ಉದ್ದೇಶಗಳು ಬೇರೆ ಆಗಿರಬಹುದು. ನೀವು ಗಮನಿಸಿದ್ದೀರಾ, ಇತ್ತೀಚೆಗೆ ಕೆಲವು ವಿಷಯಗಳು ಅಸಾಮಾನ್ಯವಾಗಿ ನಡೀತಾ ಇವೆ. ನೀವು ಹೇಳಿದ ಮಾತುಗಳು ಬೇರೆ ಕಡೆ ಹೋಗ್ತಾ ಇವೆ. ನಿಮ್ಮ ನಿರ್ಧಾರಗಳು ಹಠಾತ್ ಬದಲಾಗ್ತಾ ಇವೆ. ಕುಟುಂಬದಲ್ಲಿ ಅಥವಾ ಸ್ನೇಹದಲ್ಲಿ ಸಣ್ಣ ಗೊಂದಲಗಳು ಹೆಚ್ಚಾಗ್ತವೆ. ಇವೆಲ್ಲವೂ ಯಾದೃಚ್ಛಿಕವಲ್ಲ. ಎಸ್ ಎಂಬ ಈ ವ್ಯಕ್ತಿ ನಿಮ್ಮ ಜೀವನದ ಬಗ್ಗೆ ಹೆಚ್ಚು ತಿಳಿದುಕೊಳ್ಳಲು ಪ್ರಯತ್ನ ಮಾಡ್ತಾ ಇರ್ತಾರೆ. ನಿಮ್ಮ ದುರ್ಬಲತೆ, ನಿಮ್ಮ ಯೋಜನೆ, ನಿಮ್ಮ ಭಾವನೆ ಎಲ್ಲವನ್ನೂ ಗಮನಿಸ್ತಾ ಇರ್ತಾರೆ. ನೀವು ನಂಬಿ ಹೇಳಿದ ವಿಷಯಗಳನ್ನು ಇವರು ಬೇರೆ ರೀತಿಯಲ್ಲಿ ಬಳಸ್ತಾ ಇರ್ತಾರೆ. ಇದು ನಿಮಗೆ ಮೊದಲಿಗೆ ಆಘಾತ ಅಂತ ನೀಡಬಹುದು. ನಾನು ನಂಬಿದ ವ್ಯಕ್ತಿ ಹೀಗೆ ಮಾಡ್ತಾನಾ ಅಂತ ನಿಮಗೆ ಪ್ರಶ್ನೆ ಮೂಡಬಹುದು. ಆದರೆ ಸತ್ಯ ತಿಳಿದಾಗಲೇ ನೀವು ಇನ್ನಷ್ಟು ಬಲಶಾಲಿ ಆಗ್ತೀರಾ. ಈ 4 ದಿನಗಳಲ್ಲಿ ನೀವು ತುಂಬ ಜಾಗ್ರತೆ ಇರಬೇಕಾಗುತ್ತೆ. ವಿಶೇಷವಾಗಿ ಮಾತಿನಲ್ಲಿ ಮತ್ತು ನಿರ್ಧಾರಗಳಲ್ಲಿ ಯಾರ ಜೊತೆ ಏನು ಹಂಚಿಕೊಳ್ಬೇಕು ಅಂತ ಗಮನಿಸಿ. ಎಲ್ಲರನ್ನೂ ಅಂಧವಾಗಿ ನಂಬಬೇಡಿ. ನಿಮ್ಮ ಅಂತರಾತ್ಮ ಹೇಳುವುದನ್ನು ಕೇಳಿ. ಸಿಂಹರಾಶಿಯವರೇ, ನಿಮ್ಮ ಶಕ್ತಿ ನಿಮ್ಮ ಧೈರ್ಯ ಮಾತ್ರವಲ್ಲ, ನಿಮ್ಮ ಒಳಗಿನ ಸತ್ಯವನ್ನು ಗುರುತಿಸುವ ಸಾಮರ್ಥ್ಯವೂ ಆಗಿದೆ. ನೀವು ಯಾರನ್ನು ನಂಬಬೇಕು, ಯಾರಿಂದ ದೂರ ಇರಬೇಕು ಎಂಬುದನ್ನು ಈಗ ಸ್ಪಷ್ಟವಾಗಿ ತಿಳಿತೀರಾ. ಎಸ್ ಅಕ್ಷರ ಇರುವ ಪ್ರತಿಯೊಬ್ಬರೂ ಕೆಟ್ಟವರು ಅಲ್ಲ, ಆದರೆ ನಿಮ್ಮ ಜೀವನದಲ್ಲಿ ಇರುವ ಆ ವ್ಯಕ್ತಿಯ ವರ್ತನೆಗೆ ಗಮನ ಕೊಡಿ. ಅವರ ಮಾತು ಮತ್ತು ಕಾರ್ಯ ಒಂದೇ ಆಗಿದೆಯಾ ಅಂತ ಪರಿಶೀಲನೆ ಮಾಡಿ. ಈ ಸಮಯ ನಿಮಗೆ ಒಂದು ಪರೀಕ್ಷೆ, ಆದರೆ ನೀವು ಈ ಪರೀಕ್ಷೆಯನ್ನು ಪಾಸ್ ಮಾಡಿದರೆ ನಿಮ್ಮ ಜೀವನದಲ್ಲಿ ಹೊಸ ಪ್ರಾರಂಭಗಳು ಸ್ಟಾರ್ಟ್ ಆಗುತ್ತೆ. ನಿಮ್ಮ ಸುತ್ತಲಿರುವ ನಕಲಿ ಮುಖಗಳು ದೂರವಾಗುತ್ತೆ, ನಿಜವಾದವರು ಮಾತ್ರ ಉಳಿತಾರೆ. ಒಂದು ಕಥೆ ನೆನ್ಪಿಟ್ಕೊಳ್ಳಿ, ಸಿಂಹ ತನ್ನ ನೆರಳನ್ನು ಶತ್ರು ಅಂತ ಭಾವಿಸಿ ದಾಳಿ ಮಾಡಿದರೆ ಅದು ತನ್ನದೇ ನಷ್ಟಕ್ಕೆ ಕಾರಣವಾಗುತ್ತೆ. ಆದ್ದರಿಂದ ತಾಳ್ಮೆಯಿಂದ ಯೋಚನೆ ಮಾಡಿ ನಂತರ ಕ್ರಮ ತೆಗೆದುಕೊಳ್ಳಿ. ಕೊನೆಯಲ್ಲಿ ಒಂದು ಮಾತು, ಈ ಸಂದೇಶ ನಿಮ್ಮ ಮನಸ್ಸಿಗೆ ತಟ್ಟಿದರೆ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ ನಿಮ್ಮ ಅನುಭವ ಹಂಚಿಕೊಳ್ಳಿ. ಇನ್ನಷ್ಟು ರಾಶಿ ಫಲಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಎಲ್ಲರೂ ಕೂಡ ವಿಡಿಯೋಗೊಂದು ಲೈಕ್ ಕೊಟ್ಟು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತು ನಿಮಗೂ ಕೂಡ ಆ ಹೆಸರಿನ ಅಕ್ಷರದವರು ನಿಮಗೆ ನಿಮ್ಮ ಸರೌಂಡಿಂಗ್ಸಲ್ಲಿ ಇದ್ದಾರಾ ಅಂತ ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ, ಹರಿ ಓಂ ತತ್ಸತ್, ಸರ್ವೇಶನೋ ಸುಖಿನೋ ಭವಂತು.